ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ತಲೆ ಮೇಲೆ ಹಾಕಿದಂತಹ ನೀರು ಕಾಲಿಗೆ ಬರಲೇಬೇಕನ್ನುವಂಥ ಒಂದು ಮಾತಿದೆ. ಇವತ್ತಿನ ಕರ್ನಾಟಕ ರಾಜಕೀಯವನ್ನು ನೋಡಿದ್ರೆ, ಕರ್ನಾಟಕ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಮಾತು ಸತ್ಯ ಅಂತ ಅನ್ಸುತ್ತೆ. ಅಂದ್ರೆ ಅವರಿಗೆ ಸೂಟ್ ಆಗ್ತಾ ಇದೆ. ಚುನಾವಣೆ ಸಮಯದಲ್ಲಿ ಭಾರೀ ಗರ್ಜನೆಯನ್ನು ಮಾಡಿದ್ದು ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಯೋಜನೆಗಳು. ಅವತ್ತು ವೇದಿಕೆಯಲ್ಲಿ ನಿಂತು ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿ ಘೋಷಣೆಯನ್ನ ಮಾಡ್ತಾರೆ. ಅಂಡ್ ಅದರ ಹೊಣೆಯನ್ನ ಸಿದ್ದರಾಮಯ್ಯನವರು ಹೊರುತ್ತಾರೆ. ಅವರಿಗೆ ಬೇಕಾಗಿದ್ದು ಒಂದೇ, ಏನು? ಅಧಿಕಾರ. ನಮಗೆ ಅಧಿಕಾರ ಸಿಕ್ಕಿಬಿಟ್ರೆ ಸಾಕು. ಯಾರು ಐಡಿಯಾವನ್ನ ಕೊಟ್ಟರು, ಇವರು ಜಾರಿಗೆ ತಂದ್ರು. ಹೌದಾ? ಅವತ್ತು ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ಭಾಷಣದಲ್ಲೂ ಬ್ಯಾನರಲ್ಲೂ ಒಂದೇ ಮಾತು, ನನಗೂ ಫ್ರೀ, ನಿಮಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ. 5 ಗ್ಯಾರಂಟಿ ಬೇಕೋ ಬೇಡವೋ? ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಮ್ಮ ರಾಜ್ಯದ್ದು? ಅದೇ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳ್ತಾ ಇದ್ದಂತಹ 5 ಗ್ಯಾರಂಟಿಗಳು ಸರ್ಕಾರದ ಮೇಲೆ ಎಲ್ಲಿಲ್ಲದ ಆರ್ಥಿಕ ಒತ್ತಡವನ್ನ ಹೇರ್ತಾ ಇದೆ. ಇದನ್ನು ನಾವು ಹೇಳ್ತಾ ಇರೋದಾ? ಖಂಡಿತ ಅಲ್ಲ. ಇದು ಸರ್ಕಾರದ ಒಳಗೆ ಕೇಳಿ ಬರ್ತಾ ಇರುವಂತಹ ಮಾತು ಅಲ್ಲ. ಕೇಳಿ ಬರ್ತಾ ಇರುವಂತಹ ಮಾತೇನು? ಎದ್ದು ಕಾಣಿಸ್ತಾ ಇದೆ ಆ ಆರ್ಥಿಕ ಹೊರೆ. ಅದಕ್ಕೆ ಸರಿಯಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರೇ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈಗ ಸರ್ಕಾರಕ್ಕೆ ಹೊರೆ ಆಗಿದೆ ಅಂತ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು ಕಮ್ಮಿ 5,000 ರೂಪಾಯಿ ಅಷ್ಟು ಒಂದು ಮಕ್ಕಳಿಗೆ ಉಳಿಲಿ, ಒಂದು ತಂದೆ ತಾಯಿಗೆ ಉಳಿಲಿ, ಫ್ರೀಯಾಗಿ ಬಸ್ಸುಗಳಾಗಲಿ, ಫ್ರೀಯಾಗಿ ಕರೆಂಟ್ 200 ಯೂನಿಟ್ ಕರೆಂಟ್ ಇರಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದೀವಿ ಅಂದ್ರೆ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೋಬಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋ 300 ರೂಪಾಯಿ ಕೊಡಕ್ಕೆ ಮುಂದಕ್ಕೆ ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಈಗ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಹಿಮೋಫೀಲಿಯಾ ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತಾಡ್ತಾ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. ಏನು? 200 ಯೂನಿಟ್ ಉಚಿತ ಕರೆಂಟ್, ಗೃಹಲಕ್ಷ್ಮಿ, ಫ್ರೀ ಬಸ್ಸು, ಅನ್ನಭಾಗ್ಯ, ಶಕ್ತಿ ಯೋಜನೆಯಂತಹ ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದ್ರೆ ಸರ್ಕಾರಕ್ಕೆ ಇದರಿಂದ ಹೊರೆ ಆಗ್ತಾ ಇದೆ. ಈ ಮಾತನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಅಂಡ್ ಅವರ ಮೂಲಕನೇ ಈ ಸತ್ಯ ಹೊರಗೆ ಬಂದಿರೋದ್ರಿಂದ ಇದೀಗ ಭಾರೀ ಚರ್ಚೆ ಆಗ್ತಾ ಇದೆ. ಅಲ್ಲ, ಹೊರೆ ಆಗದೆ ಇರುತ್ತಾ? ನೀವೇ ಹೇಳಿ. 5 ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಇಲ್ಲಿವರೆಗೂ ಅಂದ್ರೆ ಫೆಬ್ರವರಿ 16, 2026 ಎಷ್ಟು ಖರ್ಚು ಮಾಡಿದೆ ಅಂತ ನೋಡಿದ್ರೆ, ಗೃಹಲಕ್ಷ್ಮಿ ಯೋಜನೆಗೆ 59,863 ಕೋಟಿ ವೆಚ್ಚ ಆಗಿದೆ. ಇನ್ನು 1,24,10,629 ಫಲಾನುಭವಿಗಳಿದ್ದಾರೆ. ಇನ್ನು ಗೃಹ ಯೋಜನೆಯನ್ನ ನೋಡಿದ್ರೆ 22,839 ಕೋಟಿ ವೆಚ್ಚ ಆಗುತ್ತೆ. 1,65,65,066 ಫಲಾನುಭವಿಗಳು ಇದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆಯನ್ನು ನೋಡಿದ್ರೆ 17,495 ಕೋಟಿ ವೆಚ್ಚ ಆಗಿರುವಂಥದ್ದು. ಇನ್ನು 4,53,72,209 ಫಲಾನುಭವಿಗಳಿದ್ದಾರೆ. ಶಕ್ತಿ ಯೋಜನೆಯನ್ನ ನೋಡಿದ್ರೆ 17,303 ಕೋಟಿ ಇಲ್ಲಿವರೆಗೂ ವೆಚ್ಚ ಆಗಿರುವಂಥದ್ದು. 668 ಕೋಟಿ ಮಂದಿ ಪ್ರಯಾಣವನ್ನ ಮಾಡಿದ್ದಾರೆ. ಇನ್ನು ಯುವ ನಿಧಿಯನ್ನ ನೋಡಿದ್ರೆ 912 ಕೋಟಿ ಖರ್ಚಾಗಿದೆ ಇಲ್ಲಿವರೆಗೂ. ಇನ್ನು 3,08,267 ಫಲಾನುಭವಿಗಳಿದ್ದಾರೆ. ಬರ್ಡನ್ ಆಗದೆ ಎಲ್ಲಿಗೆ ಹೋಗುತ್ತೆ? ಅಂಡ್ ಈ ಬರ್ಡನ್ ಈಗಲ್ಲ, ಮೊದಲೇ ಆಗಿತ್ತು. ಅಂಡ್ ಅವ್ರಿಗೆ ಗೊತ್ತಿತ್ತು ಕೂಡ. ಆದ್ರೆ ಈಗ ಬಾಯ್ ಬಿಟ್ಟು ಹೇಳ್ತಾ ಇದ್ದಾರಷ್ಟೇ. ಅವತ್ತು ಚುನಾವಣೆಯ ಸಂದರ್ಭದಲ್ಲಿ 5 ಗ್ಯಾರಂಟಿಯನ್ನ ಘೋಷಣೆ ಮಾಡ್ತಾ ಇದ್ದೀರಾ, ಇಷ್ಟಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಅವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳಿದ್ರು ಗೊತ್ತಾ? ಬಿಜೆಪಿ 40% ಕಮಿಷನ್ ತಗೊಳ್ಳೋದು ನಿಲ್ಲಿಸಿದ್ರೆ ಸಾಕು, ಆ ಹಣನೇ ಸಾಕು ನಮಗೆ ಗ್ಯಾರಂಟಿಗೆ ಅಂತ ಉಡಾಫೆಯ ಮಾತನ್ನ ಆಡಿದ್ರು ಅವತ್ತು. ಇವತ್ತು ನೋಡಿದ್ರೆ ಕಾಂಗ್ರೆಸ್ಸಿಗೆ 5 ಗ್ಯಾರಂಟಿನೂ ಸರಿಯಾಗಿ ಹೊಂದಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ 60% ಕಮಿಷನ್ ಬೇರೆ ತಗೊಳ್ತಾ ಇದೆ. ಏನ್ ಹೇಳ್ತೀರಾ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ? ಅಂಡ್ ಇವತ್ತು ರಾಜ್ಯದ ಬೊಕ್ಕಸ ಏನ್ ಹೇಳ್ತಾ ಇದೆ? ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದೆ. ಕಾಂಗ್ರೆಸ್ ಶಾಸಕರು ಉಗೀತಾ ಇದ್ದಾರೆ, ಒಂದು ಸ್ವಲ್ಪ ಆದ್ರೂ ನಮಗೆ ಹಣವನ್ನ ಬಿಡುಗಡೆ ಮಾಡಲಿ, ಅಟ್ಲೀಸ್ಟ್ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ.
ಹೊಸ ಯೋಜನೆಗಳಂತೂ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕನಸಾಗಿ ಉಳಿದು ಬಿಟ್ಟಿದೆ. ಕರ್ನಾಟಕದಲ್ಲಿ ಗುಂಡಿಗಳ ಮಧ್ಯದಲ್ಲಿ ರಸ್ತೆಯನ್ನು ಹುಡುಕುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಖಾಲಿ ಹುದ್ದೆಗಳಿಗೆ ನೇಮಕಾತಿ ಇಲ್ಲ, ಯುವಕರಿಗೆ ಉದ್ಯೋಗ ಇಲ್ಲ. ಇಡೀ ಯುವ ಶಕ್ತಿ ಇವತ್ತು ಬೀದಿಗೆ ಇಳಿದಿದ್ದಾರೆ ಸರ್ಕಾರದ ವಿರುದ್ಧ. ಆಸ್ಪತ್ರೆಯಲ್ಲಿ ನೋಡಿದ್ರೆ ಔಷಧಿ ಇಲ್ಲ. ಹೋಗ್ಲಿ, ಇವೆಲ್ಲವನ್ನ ಕೊಡದೆ 5 ಗ್ಯಾರಂಟಿಗಳನ್ನಾದ್ರೂ ಸರಿಯಾಗಿ ಕೊಡ್ತಾ ಇದ್ದಾರಾ? ಆ 5 ಗ್ಯಾರಂಟಿ ಆದ್ರೂ ಸರಿಯಾಗಿ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಅದೂ ಇಲ್ಲ. ಯಾವುದು ಸರಿಯಾಗಿ ಯಾರಿಗೂ ಸಿಗ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲ. ಅದರ ಮಧ್ಯದಲ್ಲಿ ಇವರ ಕುರ್ಚಿ ಕಿತ್ತಾಟ ಬೇರೆ. ಈಗ ಮೂಲಗಳ ಮಾಹಿತಿ ಪ್ರಕಾರ ರಾಹುಲ್ ಇಟಲಿ ರಾಜ್ಯದ ಒಂದಷ್ಟು ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಕಾಲ್ ಮಾಡಿ, ಹೇಗೆ ರಾಜ್ಯದಲ್ಲಿ ವಾತಾವರಣ ಹೆಂಗಿದೆ ಅಂದ್ರೆ, ಬಿಸಿಲಿದೆಯಾ ಮಳೆ ಇದೆಯಾ ಅಂತಲ್ಲ, ರಾಜಕೀಯ ವಾತಾವರಣ ಹೆಂಗಿದೆ, ರಾಜ್ಯದ ಜನರ ಅಭಿಪ್ರಾಯ ಏನಿದೆ, ಪಕ್ಷದವರ ಅಭಿಪ್ರಾಯ ಏನಿದೆ, ಏನ್ ಚರ್ಚೆ ಆಗ್ತಾ ಇದೆ ಅಲ್ಲಿ, ಈ ನಾಯಕತ್ವ ಹಸ್ತಾಂತರದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ, ನೀವೇನ್ ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಬಣದಲ್ಲಿ ಎಷ್ಟು ಶಾಸಕರಿದ್ದಾರೆ? ಸಿದ್ದರಾಮಯ್ಯನವರ ಬಣದಲ್ಲಿ ಎಷ್ಟು ಶಾಸಕರಿದ್ದಾರೆ? ಈಗ ನಾವು ಹೈಕಮಾಂಡ್ ಏನು ನಿರ್ಧಾರವನ್ನ ತಗೊಂಡ್ರೆ ಪಾಸ್ ಆಗ್ತೀವಿ, ಯಾವ ರೀತಿಯಾದಂತಹ ನಿರ್ಧಾರವನ್ನ ತಗೊಳ್ಳಬಹುದು ಅನ್ನುವಂತಹ ಪ್ರಶ್ನೆಗಳನ್ನ ರಾಹುಲ್ ಇಟಲಿ ಅವರು ಒಂದಷ್ಟು ಕಾಂಗ್ರೆಸ್ ನಾಯಕರ ಜೊತೆಗೆ ಕೇಳಿದ್ದಾರೆ ಅಂತ ಕರೆ ಮಾಡಿ. ಸೊ ಇದು ನಿಜಾನೇ ಆಗಿದ್ರೆ ಸದ್ಯದಲ್ಲೇ ಬಹುಶಃ ನಾಯಕತ್ವ ಬದಲಾವಣೆ ಆಗಲೂಬಹುದು. ಇರ್ಲಿ, ಏನು ಒಂದು ಆಗುತ್ತೆ. ಈ ಕುರ್ಚಿ ಕದನದ ವಿಚಾರ ಬಂದ ಕಾರಣ ಇದನ್ನ ಹೇಳಿದೆ. ಸೊ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಆ ಹೇಳಿಕೆ ಇದೆಯಲ್ವಾ, ಗ್ಯಾರಂಟಿ ಬರ್ಡನ್, ಆ ವಿಚಾರಕ್ಕೆ ಬರೋಣ. ವೀಕ್ಷಕರ, ಸಿದ್ದರಾಮಯ್ಯನವರ ಹತ್ರ ನಿಮಗೆ ಗ್ಯಾರಂಟಿ ಬಹಳ ಹೊರೆ ಆಗ್ತಾ ಇದೆಯಂತೆ, ಹೌದಾ ಅಂತ ಕೇಳಿದ್ರೆ, ಬರ್ಡನ್ ಆಗ್ತಾ ಇದೆ ಅಂತಂದ್ರೆ ಗ್ಯಾರಂಟಿಗೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರ್ಡನ್ ಹೇಳಿದ್ದಾರೆ, ಬೇರೇನಿಲ್ಲ, ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸ್ತೀವಿ, ಆಮೇಲೆ ಗ್ಯಾರಂಟಿಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸರ್, ಬರ್ಡನ್ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಡಿ.ಸಿ.ಎಂ ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತ ಅನಿಸ್ತದೆ ಸರ್ ತಮಗೆ? ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ, ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ಸರ್, ಬರ್ಡನ್ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಡಿ.ಸಿ.ಎಂ ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತ ಅನಿಸ್ತದೆ ಸರ್ ತಮಗೆ? ಬರ್ಡನ್ ಅಂತ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ, ಅದು ಬರ್ಡನ್ ಅಂತ ಹೇಳಿರ್ಬೇಕು. ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮತ್ತೊಂದು ಕಡೆ ಈ ಗ್ಯಾರಂಟಿಯಿಂದ ಆಗಿರುವಂತಹ ಆರ್ಥಿಕ ಹೊರೆಯಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಗಿವ್ ಇಟ್ ಅಪ್ ಪಾಲಿಸಿಯನ್ನ ತರ್ತಾರೆ ಅನ್ನುವಂತಹ ಸುದ್ದಿಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಈ ಬಾರಿಯ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನರ ಹತ್ರ ಒಂದು ಮನವಿಯನ್ನ ಮಾಡ್ತಾರಂತೆ. ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೋ, ಈ ಗ್ಯಾರಂಟಿ ಇಲ್ಲದೆಯೂ ನಮ್ಮ ಜೀವನ ನೆಮ್ಮದಿಯಿಂದ ಸಾಗಿಸಬಹುದು, ನಮಗೆ ಈ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ, ಯಾರು ಆರ್ಥಿಕವಾಗಿ ಗಟ್ಟಿ ಇದ್ದೀರಾ ಅಂಥವರು ಸ್ವಯಂ ಪ್ರೇರಿತರಾಗಿ ಹೇಳಿ ನಮಗೆ ಗ್ಯಾರಂಟಿ ಬೇಡ. ಆಗ ಅಷ್ಟು ಹಣ ಸರ್ಕಾರದ ಹತ್ರ ಉಳ್ಕೊಳ್ಳುತ್ತೆ, ಅದರಲ್ಲಿ ನಾವು ಅಭಿವೃದ್ಧಿ ಕಾರ್ಯವನ್ನ ಮಾಡ್ತೀವಿ. ಈ ಮನವಿಯನ್ನ ಸಿದ್ದರಾಮಯ್ಯನವರು ರಾಜ್ಯದ ಜನರಲ್ಲಿ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಏನೇ ಆಗ್ಲಿ, ಸರ್ಕಾರ ನನ್ನ ಪ್ರಕಾರ ಎಷ್ಟೇ ಹೊರೆ ಆದ್ರೂ ಕೂಡ ಈ ಗ್ಯಾರಂಟಿಗಳನ್ನ ಮಾತ್ರ ನಿಲ್ಲಿಸಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಹಾಗೆ ಅವರು ಗ್ಯಾರಂಟಿಯನ್ನು ನಿಲ್ಲಿಸೋದೇ ಆಗಿದ್ದಿದ್ರೆ, ಅಥವಾ ಎಲ್ಲರಿಗೂ ಅಂದ್ರೆ ಬೇಕಾಬಿಟ್ಟಿ ಗ್ಯಾರಂಟಿಯನ್ನು ಕೊಡೋದು ನಿಲ್ಲಿಸ್ತಾ ಇದ್ದಿದ್ರೆ ಮೊದಲೇ ಅವರು ಫಿಲ್ಟರ್ ಔಟ್ ಮಾಡ್ತಾ ಇದ್ರು. ಅಂದ್ರೆ ಯಾರಿಗೆ ಗ್ಯಾರಂಟಿ ನಿಜವಾಗ್ಲೂ ತಲುಪಬೇಕಿತ್ತೋ, ಅರ್ಹರು ಯಾರಿದ್ದಾರೋ ಅವರಿಗೆ ಮಾತ್ರ ಗ್ಯಾರಂಟಿಯನ್ನು ಕೊಡ್ತಾ ಇದ್ರು. ಯಾಕೆ ಈ ರೀತಿ ಬೇಕಾಬಿಟ್ಟಿ ಕೊಡ್ತಾ ಇದ್ರು? ಕೊಡ್ತಾ ಇರಲಿಲ್ಲ. ಆದರೆ ಏನು, ಅವರಿಗೆ ಹೆಂಗಾದ್ರೂ ಸರಿ, ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, 5 ವರ್ಷ ಅದರ ಹೆಸರಲ್ಲಿ ಹೆಂಗೋ ಸರ್ಕಾರವನ್ನು ದೂಡ್ ಬಿಡ್ತೀವಿ, ಆಮೇಲೆ ಮತ್ತೆ ಎಲೆಕ್ಷನ್ ಅನ್ನ ಎದುರಿಸ್ತೀವಿ ಅನ್ನುವಂಥದ್ದನ್ನು ಅವರು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಜನ ಏನು ಮೂರ್ಖರಲ್ಲವಲ್ಲ, ಜನ ನಂಬಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟ ಬಹುಮತವನ್ನ ಕೊಟ್ಟು ಅಧಿಕಾರಕ್ಕೆ ತಂದ್ರು. ಆದ್ರೆ ಇವತ್ತು ಸರ್ಕಾರ ಆ ಕಡೆ ಗ್ಯಾರಂಟಿನೂ ಕೊಡ್ತಾ ಇಲ್ಲ, ಈ ಕಡೆ ಅಭಿವೃದ್ಧಿನೂ ಮಾಡ್ತಾ ಇಲ್ಲ, ತೆವಳುಕೊಂಡು ತಮ್ಮ ದಿನಗಳನ್ನು ದೂಡ್ತಾ ಇದ್ದಾರೆ.
ಹೀಗಿರುವಾಗ ಇಂತಹ ಪಕ್ಷಕ್ಕೆ ರಾಜ್ಯದ ಜನ ಮತ್ತೆ ವೋಟನ್ನು ಕೊಡ್ತಾರಾ? ಒಂದು ಸರ್ತಿ ಬಕ್ರ ಆಗಿದ್ದು ಸಾಲದೆ ಮತ್ತೆ ಅದೇ ಸರ್ಕಾರಕ್ಕೆ ಅವಕಾಶವನ್ನು ಕೊಡ್ತಾರ, ಅಥವಾ ರಾಜಕೀಯದ ದಿಕ್ಕು ಬದಲಾಗುವಂತ ಉತ್ತರವನ್ನ ಕೊಡ್ತಾರ? ಯಾಕೆಂತಂದ್ರೆ ಇದು ಕೇವಲ ರಾಜಕೀಯದ ವಿಚಾರ ಮಾತ್ರ ಅಲ್ಲ ವೀಕ್ಷಕರೇ, ಇದು ನಮ್ಮ ರಾಜ್ಯದ ಭವಿಷ್ಯದ ಪ್ರಶ್ನೆ. ನೀವೇನಂತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.